ಸಾವಿರಾರು ಎಕರೆ ಹೊಲ ಕಳೆದುಕೊಂಡ ರೈತರು. ಮೋಸ ಹೋಗದಿರು ರೈತಣ್ಣ. ಕುಂತ್ಕೊಂಡಲ್ಲ ಕೇಳಿ, ನಿಂತ್ಕೊಂಡವರು ನಿಂತಲ್ಲ ಕೇಳಿ. ನಾಳೆ ನಮ್ಮೂರಿಗೆ ನಗರದಿಂದ ದಣಿಗಳು ಬರ್ತಾ ಇದಾರೆ. ಯಾರ್ಯಾರ ಭೂಮಿ ಕೊಡೋ ಮನಸ್ಸಾಯ್ತು ಅವ್ರೆಲ್ಲರೂ ಮಹಾನಮಿತಿ ಪತ್ರ ಬರಕ್ರಪ್ಪ. ಯಾರಿಗೆ ಭೂಮಿ ಕೊಡ್ತಾರಂತ ಹೇಳಿದ್ದು ನಾವು ಯಾವಾಗ ಹೇಳ್ತೀವಿ? ನಿಮ್ಮ ಸಾಹುಕಾರರಿಗೆ ಹೇಳು, ಭೂಮಿ ಅಲ್ಲ ಭೂಮಿ ಆಗಿರೋ ಇಡೀ ಮಣ್ಣು ಕೊಡುದಿಲ್ಲ ಅಂತ ಹೇಳಿ ನಿಮ್ ಸಾಹುಕಾರ. ಹೌದು, ಧಿಕ್ಕಾರ ಧಿಕ್ಕಾರ, ಭೂಮಿ ತಗೊಳ್ಳೋಕೆ ಧಿಕ್ಕಾರ, 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 ಧಿಕ್ಕಾರ ಧಿಕ್ಕಾರ, ಭೂಮಿ ತಗೊಳ್ಳೋಕೆ ಧಿಕ್ಕಾರ. ಈ ನೆಲ ನಮ್ದು, ಈ ಜಲ ನಮ್ಮದು, ಈ ಮಣ್ಣು ನಮ್ಮದು. ಈ ನೆಲ ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ
ಯಾರದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಈ ಮಣ್ಣು ಈ ಭೂಮಿ ಈ ಹೊಲ ಈ ಭೂಮಿ ಈ ಮಣ್ಣು ನಮ್ಮದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು 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 ಈ ಹಾಡೆಂದರೆ ಕೇಳಿದ್ದೇನಯ್ಯ ನೀನು? ಅಂತಪುಣ ನಾವು ಸಣ್ಣವರಿದ್ದಾಗ ರೇಡಿಯೋದೊಳಗೆ ಬರ್ತಿತ್ತಪ್ಪ. ಹೌದು ಕಣಯ್ಯ. ಈಗ ರೇಡಿಯೋದಲ್ಲಿ ಈ ಹಾಡು ಬರೋದೇ ನಿಂತೋಗ್ಬಿಟ್ಟೈತಿ. ಸೌಳಿಗಪ್ಪ, ಹಿಂದಿನ ಕಾಲದಾಗ ಕೃಷಿ ಇಲಾಖೆಯವರು ರೈತರಿಗೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರು. ರೈತರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದ್ರ ಮೂಲಕ ಯಾವ್ಯಾವ ಕಾಲಕ್ಕೆ ಏನೇನ್ ಬೆಳೆ ಬೆಳಿಬೇಕು, ಯಾವ ಅವಾಗಿನ ಕಾಲದಾಗ ರೈತರಿಗೆ ಊರ್ ಮುಂದೆ ಹೊಲ ಅಂತ ಇರ್ತಾ ಇದ್ವು. ಅಷ್ಟೇ ಅಲ್ಲಣ್ಣ, ಅಡವಿ ಹೊಲ ಅಂತಾನೂ ಇರ್ತಿತ್ತು. ಅಡವಿ ಹೊಲಕ್ಕ ಮಳೆಗಾಲದಾಗ ಹೋಗಿ ಒಳ್ಳೆ ಬಿತ್ತಿದಂದ್ರ ಮತ್ತೆ ಕೊಯ್ಕೊಂಬರಕ್ಕೆ ಹೋಗ್ತಿದ್ವಿ. ಹೌದು ಕಣಪ್ಪ. ನಗುಮುಖದ ರೈತರನ್ನ ನಾವೆಲ್ಲ ಒಮ್ಮೆ ನೋಡ್ಕೊಂಡ್ ಬರಲ್ವಾ? ಬೇ ತಂಗಿ, ಹಾ. ನೋಡ್ಕೊಂಡಿರೋದ್ ಬೇಡವಾ? ಅವ್ರ ಜೊತೆಗೆ ಹೋಗಿ ಊಟ ಮಾಡ್ಕೊಂಡೇ ಬಂದ್ಬಿಡೋಣ. ಹೋ 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 ನೇಗಿಲ ಹಿಡಿದ ಮಲಗಳು ಹಾಡುತ್ತವಳುವ ಯೋಗಿಯ ನೋಡಲ್ಲಿ ಓಹೋ ಓಹೋ ನೇಗಿಲ ಹಿಡಿದ ಮಲಗಳು ಹಾಡುತ್ತವಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮಮಯ್ಯ ಪರ ಸಾಧನವು ಕಷ್ಟಗಳನ್ನ ಮದುಡಿಮನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಬಳುವ ಯೋಗಿಯ ನೋಡಲ್ಲಿ ಬಳುವ ಯೋಗಿಯ ನೋಡಲ್ಲಿ ಬಳುವ ಯೋಗಿಯ ನೋಡಲ್ಲಿ ಬಳುವ ಯೋಗಿಯ ನೋಡಲ್ಲಿ ಹೇ ಹೇ ಹೊಲ ನಿಂದ ಏನಪ್ಪ? ಈಗ ಬಡ ಇಲ್ಲೆಲ್ಲ ಕಾಂತದಲ್ಲಪ್ಪ. ಈ ಬೆಳೆ ಎಲ್ಲ ಈ ಹೊಲ ಎಲ್ಲ ನಂದಪ್ಪ. ಅಬ್ಬಬ್ಬಬ್ಬಬ್ಬ, ಈ ವರ್ಷ ನೀನು ಹೊಲ್ದಾಗಿನ ಬೆಳೆ ನೋಡಿದ್ರ ಹಸಿದೊಟ್ಟಿ ತುಂಬದಂಗ ಆಗ್ತೈತಿ. ಸಾವಳಿಗಪ್ಪ, ಈ ವರ್ಷ ನಿನ್ನ ಮನ್ಯಾಗ ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬೀಳ್ತಾಳ. ಈಗ ಬಡ ಹೌದು. ಅದಕ್ಕ ಯಾರು ಕೈ ಕೊಟ್ರು ಈ ಭೂಮಿ ತಾಯಿ ಕೈ ಕೊಡೋದಿಲ್ಲೋ. ಉಳುವ ಯೋಗಿಯ ನೋಡಲ್ಲಿ ಅದಕ್ಕಪ್ಪ ಈ ಭೂಮಿ ತಾಯಿನ ಹರಿದ ತಾಯಿಗೆ ಹೋಲಿಸ್ತಾರೋ. ತಾಯಿ ಈ ನಮ್ಮ ರೈತರ ಖುಷಿ ಎಷ್ಟೇ ದಿನ ಉಳಿಲಿಲ್ಲ, ಬಂದೇ ಬಿಡ್ತು ರಿಯಲ್ ಎಸ್ಟೇಟ್ ಅನ್ನೋ ಮಹಾಮಾರಿ. ಸಾವಳಿಗಪ್ಪ, ನನ್ಗೆ ಹೊಲದ ಕಡೆ ಸ್ವಲ್ಪ ಕೆಲಸ ಐತಿ, ನಾನಿನ್ ಬರ್ತೀನಿ. ಆಗ್ಲಿ ನಿಂಗಪ್ಪ, ಹೋಗ್ ಬರ್ರೋ. ಟ್ರಿನ್ 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 ಹಲೋ ಟ್ರಿನ್ ಟ್ರಿನ್ ಹಲೋ ಹಲೋ ಯಾರ್ರೀ? ಸರ್ದಾರ್ ರಂಜಿ ಮಾತಾಡ್ತಿರೋದ? ಅಲ್ರಿ, ನಾವು ಸೌಳಿಗೆಪ್ಪ ರೀ. ಶಾವಳಿಯಪ್ಪರ ಆದ್ರಿ? ಅಯ್ಯೋ, ನಾವು ಬೆಂಗಳೂರಿಂದ ಪಾಟೀಲ್ರು ಮಾತಾಡ್ತಿದ್ರಿ, ಶಂಕರ್ ಪಾಟೀಲ್ ಅಂತೇಳಿ. ಬೆಂಗಳೂರಿಂದ ರೀ? ಹೌದ್ರಿ. ಅಲ್ರಿ, ನಮ್ ನಂಬರ್ ನಿಮಗೆ ಯಾರು ಕೊಟ್ರಿ?
ದೊಡ್ಡ ಹೊಲ ಐತ್ರಿ ನಮ್ಮದು. ಹಂಗ ಚಿನ್ನ ಬೆಳಿಬಹುದು ಅಂತ ಹೊಲ ನಮ್ಮದು. ಈ ವರ್ಷ ನೋಡ್ ಬರ್ರಿ ಹೆಂಗ ಫಸಲು ಬಂದಂತ. ಹಂಗಾದ್ರೆ ನಾವು ನಿಮ್ಮೂರಿಗೆ ಬರೋದು ಹೆಂಗ್ರಿ? ನಮ್ಮದು ರೀ ವಿಜಯನಗರ ಜಿಲ್ಲೆ ರೀ, ಹೊಸಪೇಟೆ ತಾಲೂಕ್ ರೀ, ಮರಿಮೇಳಿ ರೀ. ಮರಿಮೇಳ ಹಿಂದೆ ಸರ್ಕಾರಿ ಆಸ್ಪತ್ರೆ ಐತಲ್ರಿ, ಅದ್ರ ಉಗ್ಯಮ್ಮನ ಗುಡಿ ಹತ್ರನೇ ನಮ್ದು ರೀ ಹೊಲ ಮತ್ತೆ ಮನಿ ಇರೋದ. ಆಯ್ತ್ರಿ ಶಾಲೆಯಪ್ಪರೇ, ನಾವು ನಾಳೆನೇ ಬರ್ತೀವ್ರಿ. ಬರ್ತೀರೇನ್ರಿ? ನೋಡ್ರಿ, ಅಂದ್ರೆ ಹೊಲ ನೋಡಕ್ಕೆಲ್ಲ ಬರ್ತೀರಲ್ಲ? ಹೌದ್ರಿ. ಹಂಗಾರ ನಾವು ಫೋನ್ ಮಾತಾಡೋದು ಬೇಡ್ರಿ, ಮುಖಾಮುಖಿ ಮಾತಾಡೋಣ. ಆಯ್ತ್ರಿ, ಬರ್ರಿ ಲಗುನ್ ಬರ್ರಿ. ಆಯ್ತ್ರಿ. ಈ ವರ್ಷ ನನ್ನ ಹೊಲದಲ್ಲಿ ಬೆಳಿ ಬಂದತ್ತಲ್ಲ, ಅದು ತಗೊಳಕ ಬೆಂಗಳೂರಿಂದ ಫೋನ್ ಮಾಡ್ಯಾರ. ಏನಪ್ಪ ಸೌಳ್ಗಪ್ಪ, ಹಚ್ಚ ಹಸಿರು ಹೊಲದಾಗ ಎಂದೂ ನಗಲಾರದಂತ ವ್ಯಕ್ತಿ ಈ ಮಟ್ಟಕ್ಕೆ ನಗಿತಿದಿ ಅಂದ್ರ ಏನು? ಅದೇಪ್ಪ ಬೆಂಗಳೂರಿಂದ ಶಂಕರ್ ಪಾಟೀಲ. ಹೊನೇಲಿ ಶಂಕರ್ ಪಾಟೀಲ್ ಸರ್ ಬಂದಿದ್ರ? ಅವರು ಫೋನ್ ಮಾತಾಡಿದ್ರು ಮಾರಾಯ. ಫೋನೇ ಮಾತಾಡಿದ್ರ? ಏನ್ ಮಾತಾಡಿದ್ರು? ಅದಪ್ಪಣ ನಿಮ್ಮನ್ನ ಹೊಲ ಎಲ್ಲಿ ಬರ್ತೈತಿ, ಹೊಲ ಹೆಂಗೈತಿ ಅಂತ ಹೇಳಿದ್ರ. ಹೊಲ ಹಂಗ ಬಂಗಾರ ಇದ್ದಂಗ ಐತಿ, ನೀವ್ ಏನು ಚಿಂತೆ ಮಾಡ್ಬೇಡ್ರಿ. ವರ್ಷ ಒಳ್ಳೆ ಫಸಲ್ ಬಂದೈತಿ, ನಾವೆಲ್ಲ ರಾಶಿ ಮಾಡಿ ತುಂಬಿಸಿ ನಾವೆಲ್ಲ ಕಟ್ಟಿಡ್ತೀವಿ ಬರ್ರಿ ಅಂದಿರಿ. ರಾಶಿ ಮಾಡಿ ಕಟ್ಟಿಕ್ತೀವಿ? ಏನ್ ಮಾತಾಡಕತ್ತಿ ಓ ಮರ ಏನಿನ? ಅದೇ ಮಾತಪ್ಪಣ್ಣ, ಇಡೀ ಊರೆಲ್ಲ ಸಂತೋಷ ಪಡಕತ್ತೈತಲ್ಲಪ್ಪ ನಮ್ಮ ಹೊಲ ನೋಡಿ. ಈ ವರ್ಷ ನಮ್ಮ ಹೊಲದಾಗ ಹಂಗ ಬೆಳಿ ಹಂಗ ಕಡ್ತುಂಬಿ ನೋಡಂಗೈತಪ್ಪ. ಅಂದ್ರ ನನಗ್ ನೀನ್ ಹೇಳೋದ್ ಅರ್ಥ ಆಗ್ತಾ ಇಲ್ಲ. ಅದೇ ಮಾತಪ್ಪ, ನಮ್ ಬೆಳಿನ ತಗೊಂಡು ಹೋಗಿ ಬರ್ತಾರ ಬೆಂಗಳೂರಿಂದ. ಅಯ್ಯೋ ಹುಚ್ಚಪ್ಪ, ನಮ್ಮ ಶಂಕರ್ ಪಾಟೀಲ್ ಅವರು ನೀನ್ ಬೆಳ್ತಕ್ಕಂತ ಬೆಳೆ ತಗೊಳಕ್ ಬರಲ್ಲ, ಅವರು ಫಲವತ್ತಾದ ಬೆಳೆಯನ್ನ ಕೊಡ್ತಕ್ಕಂತ ಈ ಭೂಮಿ ತಗೊಳಕ್ ಬರ್ತಾರ ಹುಚ್ಚಪ್ಪ. ಏನ್ ಮಾತಾಡ್ತಿದೀವ ನೀನು? ನಾವು ತಲಾ ಅಂತರದಿಂದ ಈ ಭೂಮಿ ನೆಚ್ಕೊಂಡು ಇದ್ರಾಗ ನಮ್ ಬದುಕು ಕಟ್ಕೊಂಡಿದೀವಿ. ಭೂಮಿನ ಮಾರ್ಬೇಕಂತ ಅಂತಿದ್ಯಲ್ಲೋ? ಸೌಳಿಗಪ್ಪ, ಇಷ್ಟ ಕಣ ಕೋಪ ಯಾಕೆ ಮರ? ನೋಡೋ, ನೀವು ಹೊಲ ಕೊಟ್ರೆ ಬಿಟ್ರೇನು? ನನಗೆ ನೀನು ಮೊನ್ನೆ ಏನ್ ಹೇಳಿದ್ದೆ? ಮಾಂತಪ್ಪ ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟದ ಮರೆಯ, ಅದ್ರಾಗ ಮಗಳು ಕೈ ಬಂದ್ಬಿಟ್ಟಾಳ, ಮಗಳನ್ನ ಮದುವೆ ಮಾಡ್ಬೇಕು, ಮಗಳನ್ನ ಓದಿಸ್ಬೇಕು ಅಂತ ಹೇಳಿದೆ. ಈ ಹೊಲಕ್ಕೋಸ್ಕರವಾಗಿ ಲಕ್ಷಣಗಟ್ಲೆ ಸಾಲ ಮಾಡ್ಕೊಂಡಿ ಅಂತ ಅಂದೆ. ಏನೋ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಗೆಳೆಯ ಸಾಲದಿಂದ ಸಿಲುಕಬಾರ್ದಂತ ಉದ್ದೇಶದಿಂದ ಈ ನಿರ್ಧಾರ ತಗೊಂಡೆ. ನೋಡಪ್ಪ, ಇವೆಲ್ಲ ನೀನು ಸಾಲ ಮಾಡ್ಬೇಕಂದ್ರೆ ಹಂಪಿ ಪಕ್ಕದಲ್ಲಿ ಬರ್ತಕ್ಕಂತ 20 ಎಕರೆ ಹೊಲವನ್ನ ನಮ್ಮ ದನಿ ಕೊಟ್ಟು ಬಿಟ್ರೆ 10 ಪಟ್ಟು ರೊಕ್ಕ ನಿನಗೆ ಕೊಡ್ತಾರ. ಆ ರೊಕ್ಕದಿಂದ ನಿನ್ನ ಮಗಳನ್ನ ಮದುವೆ ಮಾಡ್ಬೋದು, ಮಗನನ್ನ ಓದಿಸಬಹುದು, ಮನಿ ಕಟ್ಟಬಹುದು, ಬಂಗಾರ ತಗೋಬಹುದು, ಕಾರ್ ತಗೋಬಹುದು. ಮೋಸ ಹೋಗದಿರು ರೈತಣ್ಣ, ಮಾತಪ್ಪಣ್ಣ. ಅಲ್ಲೂ ನಮ್ ಮುತ್ತಾತ ತಾತ ನಮ್ಮಪ್ಪ ನಮಗೋಸ್ಕರ ಈ ಹೊಲದಾಗ ನಮ್ಮನ್ನ ಸಾಕಿ ನಮಗೋಸ್ಕರ ಈ ಭೂಮಿ ಹೊಲ 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 ಏ ಇರಪ್ಪ, ಏನ್ ಮಾತಾಡ್ತಿ? ಹೊಲ 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 ಅಂತ ಯಾಕೆ ಸಾಯ್ತಿ? ಹೊಲ ಮಾಡಿದವ್ರು ಏನ್ ಉದ್ದಾರ ಆಗ್ಯಾರ? ಏನಿಲ್ಲ, ಬರೀ ಬೀಜ ಗೊಬ್ಬರಿ ತಂದ್ ಸಾಲ ಮಾಡಿ ಸಾಲ ತೀರ್ಸಕ್ ಆಗದೆ ನೀನ್ ಹಾಕೊಂಡವ್ರು ಎಷ್ಟೋ ಜನ ನೋಡಿ, ಊರ್ಲ್ ಹಾಕೊಂಡವ್ರು ಎಷ್ಟೋ ಜನ ನೋಡ್ಕೊಂಡಿದಿ. ಹಂಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡೆ. ನೋಡು, ನಾನು ಹೇಳ್ದಂಗ ನೀನು ಕೇಳಿದ್ರೆ ಕಷ್ಟದಿಂದ ಹೊರಗಡೆ ಬರಬಹುದು. ಸೌಳಪ್ಪ, ನನ್ನ ಮಾತು ಕೇಳು. ನನ್ನಂಗ ನೀನು ಐಷಾರಾಮಿ ಜೀವನ ಮಾಡ್ಬೇಕಂದ್ರೆ ನಾನು ಹೇಳ್ದಂಗೆ ಕೇಳು. ನನ್ನಂಗ ರೇಷ್ಮೆ ಬಟ್ಟೆ ಉಡ್ಬೇಕಂದ್ರೆ ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಇವೆಲ್ಲ ಜೀವನದಲ್ಲಿ ಅನುಭವಿಸ್ಬೋದು ಕಣಪ್ಪ, ಅನುಭವಿಸ್ಬೋದು. ನಮ್ ಭೂಮಿ ಮಾರಿದ್ರ ನನ್ ಮಗಳು ಮದುವೆ ಮಾಡ್ಬೋದು. ನಮ್ ಮಗನ್ ನಾವು ಒಳ್ಳೆ ಶಾಲೆ ಹಾಕ್ಬೋದು. ನೀನ್ ಏನಾರ ಅನ್ಕೊಂತದಾಗತ್ತೆ. ನಮಗ ಒಂದು ಒಳ್ಳೆ ಸೂರ್ ಕಟ್ಕೋಬಹುದಲ್ಲ ಮಾತಪ್ಪಣ? ಏನೋ ಆಫ್ಟರ್ ಕಟ್ಕೋಬಹುದು ನೀನು ಮನೇನ ಮಾತಪ್ಪಣರ. ಹಂಗಾದ್ರೆ ನಿಮ್ ಕೈ ಹಿಡಿತಿದ್ರಿ, ನಮ್ಮನ್ ಕೈ ಬಿಡ್ಬೇಡ. ನೀನ್ ಕೈ ಹಿಡದೇನೋ, ಮೊದಲೇ ನಿನ್ ಕೈ ನಾನೇ ಹಿಡ್ಕೊಂಡಿದ್ದೀನಿ, ನಿನ್ ಯಾಕೆ ಬಿಡಕ್ ಹೋಗ್ಲಿ? ಆಯ್ತು, ನೀನು ನಾನಿರೋವರೆಗೆ ಚಿಂತೆ ಮಾಡಕ್ ಹೋಗ್ಬೇಡ. ಮತ್ತು ನಮ್ ಸಾವಿರ ಬಂದಾಗ ಹಂಗ್ ಕೊಡಕ್ಕಾಗಲ್ಲ, ಹಿಂಗ್ ಕೊಡಕ್ಕಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡ. ಈಗ ಮೊದಲೇ ನೀನು ಹೂ ಅಂದ ಮೇಲೆ ನಮ್ ಸಾಹೇಬ್ರು ಕರೆಸ್ತೀನಿ ನಾನು. ಆಯ್ತಾ? ಇನ್ನೇನು ಬರ್ಬೇಕಾಗಿತ್ತು ಅದ್ರಾಗಿ ಇದೆಯಲ್ಲ, ಎಲ್ಲೆಲ್ಲೋ ಗಾಡಿಗಳು ಬರ್ತಾವು, ಅಲ್ಲಿ ಸ್ಟಾಪ್ ಹೋಗೋದು, ಇಲ್ಲಿ ಸ್ಟಾಪ್ ಹೋಗಕತ್ತಿ. ಯಾವ ಮಟ್ಟಕ್ಕೆ ಬಂದಾರ ನೋಡು ನಮ್ ಸಾಹೇಬ್ರು. ಏನ್ ಮಂತಪ್ಪ? ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ
ಸೌಳ್ಗಪ್ಪ ಎಲ್ಲ ಹೇಳ್ಬಿಟ್ಟಿದೀನಿ. ಎಲ್ಲ ಹೇಳಿದ್ಯಾ? ಎಲ್ಲ ಹೇಳ್ಬಿಟ್ಟಿನಿ. ಯಾವ್ದು ಮುಚ್ಚ ಮರಿ ಇಲ್ಲಲ್ಲ. ಹೇಳ್ರಿ. ಅಂದಂಗ ಇಲ್ಲಿ ಹಂಪಿ ಸುತ್ತಮುತ್ತ ಎಲ್ಲ ಎಕರೆಗೆ ಹೆಂಗ್ ನಡೀತೈತಿ? ಒಂದು 12 ನಿನಗೆ ಗೊತ್ತಾಯ್ತು ಸಂಕುದೊಡನೆ ಕಿಸು ಬಾಯನ ಸಾಬ್ರೆ. ಈ ಸುತ್ತಮುತ್ತಲಿನ ಹಂಪಿ ಭಾಗದಲ್ಲಿ 1 ಎಕರೆಗೆ 25 ಲಕ್ಷದಿಂದ ಹಿಡಿದು 30 ಲಕ್ಷದವರೆಗೂ ನಡೆಯಕತ್ತೈತ್ರಿ. 25ರಿಂದ 30 ಲಕ್ಷ. ನಾನು 80 ಲಕ್ಷ ಕೊಡ್ತೀನಿ ಹೋಗ್ರ. 80 ಲಕ್ಷ ಕೊಡ್ತೀರ? ಹೌದು ಕಣ್ರು. ನನಗೆ ಬೇಕಾಗಿರೋದು 100-200 ಅಲ್ಲ, 700-800 ಎಕರೆ ಹೊಲ ಬೇಕು ನನಗೆ. 700-800 ಎಕರೆ ಬೇಕಾ? ಹೌದು. ಅಬ್ಬಾ ಅಂದಂಗ ನಾನು ಇದೆಲ್ಲ ಹಂಪಿನೆಲ್ಲ ನಿಮಗೆ ಬರ್ಕೊಡ್ಬೇಕನ್ನ ಕಾಣಿಸ್ತೈತಿ. ನೋಡು ಮಾತಪ್ಪ, ಸಾಬ್ರೆ ರೋಡ್ ಪಕ್ಕದಲ್ಲಿ ಏನಾದ್ರು ಹೊಲ ಇತ್ತು ಅಂದ್ರೆ ಅದಕ್ಕೊಂದು 6 ಲಕ್ಷ ಹೆಚ್ಚಿಗೆ ಕೊಡ್ತೀನಿ ನೋಡಿ. ಮಾತ್ರಿ ಸಾಬ್ರೆ ಒಳಗಿರ್ತಕ್ಕಂಥ 10,000 ಕಡಿಮೆ ಐತಲ್ರಿ? ಕಡಿಮೆ ಅದಾವ ಅದಕ್ಕೆಲ್ಲ. ಬೇಡ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅಂದಂಗ ಇವಕ್ಕೆಲ್ಲ ನಾನು ಕೊಡಿಸಿದ್ರ ನನಗೇನಾರ ಕೊಡ್ತೀರೇನ? ನಿನ್ನ ಮರಿತೀನೇನೋ ಮಾತಪ್ಪ, ನಿನ್ನ ಸೇರಿಸಿ ಕೂಡ ಕೊಡ್ಕಂತೀನಿ ನಾನು. ಬೇಡ್ರಿ, ಏನು ಮುಂದ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹಾ. ಹಂಪಿ ಇಲ್ಲಿರ್ತದಲ್ಲ ಇಡೀ ಹಂಪಿನೇ ಎಲ್ಲ ಬರ್ಕೊಟ್ಬಿಡ್ತೀವಿ. ಆಯ್ತಾಯ್ತು. ಪಕ್ಕದಾಗಿಲ್ಲ ಇಲ್ಲೇ ಐತಿ ಎಲ್ಲ ಐತಿ, ಹಾ. ಅಲ್ಲದ ನಿಮಗೆ ಬರ್ಕೊಡ್ತೀವಿ. ಆದ್ರ ನನಗ್ ಬರ್ಬೇಕಾದದ್ದು ನೋಡ್ಕಂತೀನ. ಆಯ್ತು. ನನಗೆ ಸ್ವಲ್ಪ ಕೆಲಸ ಐತೆ, ಇನ್ನು ಕಂಪ್ಲಿ ಕಡೆಗೆ ಹೊಲ ತಗೊಳಕ್ ಹೋಗ್ಬೇಕು. ನಾ ಬರ್ಲಿ ಅಪ್ಪ. ಸಾಬ್ರೆ ಅಲ್ಲ ಹಂಗ ಹೊಂಟಿ ಬಿಟ್ಟಿದೀನಿ. ಈ ಚೀಲದಾಗ ಎಷ್ಟೈತೋ ನನಗೆ ಗೊತ್ತಿಲ್ಲ, ಎಣ್ಸಕ್ಕಾಗಿಲ್ಲ. ಎಣ್ಸಕ್ ಹೋಗಿಲ್ಲ. ಇದೆಲ್ಲ ರೊಕ್ಕ ಏನ್ರಿ ಸಾಬ್ರೆ? ಹೌದು, ಇದಿಷ್ಟೆಲ್ಲ ಇನ್ನೂ ನಿನ್ ಭಾಗಕ್ಕೆ ಬೇರೆ ಭಾಗ ಕೊಡ್ತೀನಿ ನಾನು. ಹೌದಾ? ಹೌದು. ಬೇಡ್ರಿ, ಇನ್ ಮುಂದ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನನಗೆ ಏನ್ ಮಾಡ್ಬೇಕು ನೀನು? ಎಲ್ಲ ಮಾಡ್ತೀನಿ. ಎಲ್ಲ ಹೊಲನು ನನಗೆ ಕೊಡಿಸ್ಬೇಕು. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀವು ನಾ ಬರ್ಲಾ? ನೋಡ್ದೇನೋ ಸಾವಳಿಗಪ್ಪ, ಹೊಲನ ಮಾರಿಲ್ಲ ಕಣಯ್ಯ, ಆದ್ರೆ ಇಷ್ಟು ದುಡ್ಡು ಬಂದಿದೆ. ನೋಡ್ದ್ಯಾ? ತಗೋ 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 ತಗೋ. ಬಾಯಾಗ ಜಲ್ ಸುಡಕತ್ತೆ ವರ್ಷಗಳ ನಿನ್ನ ವರ್ಷಗ ರೊಕ್ಕ. ಇವತ್ತಿನ ಕಾಲದಾಗ ರೊಕ್ಕ ಇದ್ರ ಮಾತ್ರ ಬೆಲೆ. ನೀವ್ ಏನು ಕಂಡ್ರು ಕೂಡ ಬೆಲೆ ಕೊಡಲ್ಲ. ಯಾವತ್ತಿಗೂ ರೊಕ್ಕ ಇದ್ರ ಮಾತ್ರ ಪಕ್ಕ. ಎದಳೋ ಬದ ಸಾಕ ಹಾಕು ಕೋಲಿಗೆ ರೊಕ್ಕ. ಏನಿದು ಹಿಂಗೈತಲ್ಲ ಇದು? ಸವಳ್ಗಪ್ಪ, ಊರಂದ ಮೇಲೆ ಉಗಳೋರು ಇರ್ತಾರ, ಆಡೋರು ಇರ್ತಾರ. ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವು ತಲೆ ಕೊಡ್ಸ್ಕೊಳೋದು ಎದ್ರ ಗೊತ್ತಾ? ರೊಕ್ಕ. ಕೊಡುಕ ಜನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದರೆ ಕುಣಿಯುತ್ತಲಿತ್ತು. ಕೊಡುಕ ಜನ ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಲಿ. ಎಳ್ಳೋದಿರಿಗೆ ಬೆಳೆಯೋಳ ಭೂಮಿ ತಾಯ್ನ, ಎಳ್ಳೋದಿರಿಗೆ ಬೆಳೆಯೋಳ ಭೂಮಿ ತಾಯ್ನ. ಎತ್ತುಂದಗಳಿಗೆ ನೆನದೇನಾ, ಎತ್ತುಂದರಗಳಿಗೆ ನೆನದೇನಾ. ಮನೆ ಕೆಲಸ ಎಷ್ಟು ಮಾಡಿದ್ರು ತೀರ್ವಲ್ದ ನಾನು ಕುಂತೀನಿ. ಇಷ್ಟು ವರ್ಷ ಬರೀ ಕಷ್ಟ ಅಂತಿದ್ದಲ್ಲ, ಇವತ್ತಿಂದ ನಮಗೆ ಕಷ್ಟ ಎಲ್ಲ ಪರಿಹಾರ ಆಗಿ ಸುಖ ಬಂದಾಯ್ತಂತ ಅನ್ಕ. ಅಲ್ಲ, ಮದ್ವೆ ಆದಾಗಿಂದ ಒಂದ್ ಮಳ ಮಲ್ಲಿಗೆ ಹೂ ತಂದ್ಕೊಟ್ಟಿಲ್ಲ ನೀನು. ಇದೇನು ಚೀಲ ಹೊತ್ಕೊಂಡ್ ಬಂದಿಯಲ್ಲ? ಅಯ್ಯ ಗೌರ, ಫಸ್ಟ್ ತೆಗೆದು ನೋಡ ಏನೈತಂತ. ರೊಕ್ಕ ಇಷ್ಟೊಂದು ಎಲ್ಲಿಂದ ಬಂತು ಇದಪ್ಪ? ನೀವು ವರ್ಷ ಕೆಲಸ ಮಾಡಿದ್ದು ಇಷ್ಟೊಂದು ರೊಕ್ಕ ಬಂದತೆ? ಉಚ್ಕೊಡಿ, ಇಷ್ಟು ವರ್ಷದ ನಾವು ಇದನ್ನ ಮೂವಿ ನಚ್ಕೊಂಡು ಮಾಡಕತ್ತೀವಿ. ಇಷ್ಟ ಯಾವತ್ತಾದ್ರೂ ನಾವು ಹಣ ನೋಡಕ್ ಆಗತ್ತೇನ? ಇಲ್ಲಪ್ಪ, ಯಾವ ವರ್ಷನೂ ನೋಡಿ. ಗೌರ, ಇದು
ಅಲ್ಲ ಬೆಳೆ ಬೆಳೆಯ ಭೂಮಿನ ಮಾರಿ ತಂದತ್ತ ಇದು ಮೋಸವೋದೆ ರೈತಣ್ಣ ಅಯ್ಯೋ 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 ಏನ್ ಬಂದದ್ದು ನಿನಗೆ ತಂದಿರಂತೀಯಲ್ಲೋ ನಮಗೆ ಬೇಡಪ್ಪ ಅಪ್ಪ ಗೌರ ನೀನ್ ಯಾಕೆ ಚಿಂತೆ ಮಾಡ್ತೀವೋ ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು ಯಾರಿನ ಸಾವುಕಾರರು ಅವ್ರ ಮಗನ ಬೆಂಗಳೂರಾಗ ಓದಿಸ್ತಾರಲ್ಲ ಹಂಗ ನಮ್ ಮಗನ ನಾವು ಬೆಂಗಳೂರಾಗ ಓದಿಸ್ತಾನ ನಮ್ ಮಗಳ ಮದುವೆನ ಹಂಗ ಹಂಪಿ ಉತ್ಸವ ಮಾಡ್ದಂಗ್ ಮಾಡೋಣ ಅಲ್ಲಪ್ಪ ಯಪ್ಪ ನಮ್ಗೆ ಎಷ್ಟು ಕಷ್ಟ ಇದ್ರು ನಾವ್ ಅದ್ರಾಗ ಇರೋಣ ನಮ್ ಭೂಮಿ ಮಾರೋದ್ ಬೇಡ ತಾತ ಮುತ್ತಾತ ಕಾಲದಿಂದ ಬಂದಿರೋಂತ ಭೂಮಿ ಅದು ಅದ್ರಾಗ ಏನೋ ಒಂದ್ ನೀರು ಗಂಜಿ ಕುಡ್ಕೊಂಡು ಜೀವನ ಮಾಡಕತ್ತೀವಿ ಅದನ್ನು ಮಾರಿ ಮಕ್ಳ ಕೈಗೆ ಚಿಪ್ ಕೊಡೋಣ ನಮ್ ಕಷ್ಟ ಹಿಂಗೇ ಇರ್ಲಿ ಈ ಚೀಲ ತಗೊಂಡೋಗಿ ಕೊಟ್ಟು ಬಂದ್ಬಿಡು ನಮಗ್ ಬೇಡ ಹಾಕು ಪತ್ರ ಎಲ್ಲ ತಗೊಂಬ ಹೋಗು ಏನೋ ಆ ಮನೆ ನಿನ್ನ ಮನೆ ಮುಂಜಾನಿಂದ ಸಂಜೆವರೆಗೂ ಬರೀ ಹೇಳ್ತಿ ಕಾಲ ಸಾಕಾಗಿ ಹೋಗ್ಬೇಡತಿ ನೀವ್ ನೋಡಿದ್ರ ಅಲ್ಲೇನು ವಿದ್ಯಾರಣ್ಯ ವೇದಿಕೆಗೆ ಬರ್ತಾರಂತ ನಾವ್ ಕಾದು ಸಾಕಾಗಿ ಹೋಗೈತಿ ಇವಾಗ ನೋಡಿದ್ರೆ ಹೇಳ್ತಿ ಜೊತೆ ನಿಂತ್ಕೊಂಡ್ಬರ್ತಾರೆ ನಿನ್ನ ಬಾ ಅಲ್ಲೋ ಮಾತೇಶಣ್ಣ ನಿನ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಐತೇನ ನೀನು ಇನ್ನು ನಮ್ಮಂತ ಎಷ್ಟು ಜನರ ಜೀವನ ಹಾಳು ಮಾಡ್ಬೇಕಂತ ಅನ್ಕೊಂಡಿಯೋ ಮಾಂತೇಶಣ್ಣ ಈ ಮಾಂತಪ್ಪಣ್ಣ ನಮ್ಮ ಊರಿಗೆ ಬರ್ತಾ ಏನಿದ್ರಿ ಆತನ ಕೈಯಾಗ ಒಂದೇ ಒಂದು ಗೇಣು ಭೂಮಿ ಇರ್ಲಿಲ್ಲ ಆತನ ಹತ್ರ ಆದ್ರೆ ಈಗ ಮೈ ತುಂಬಾ ಬಂಗಾರ ಹಾಕೊಂಡು ಮನೆ ಕಟ್ಕೊಂಡು ಕಾರಾಗ ಅಡ್ಡಾಡ್ತಾನ ಮನೆ ತುಂಬಾ ಆಳ್ಕಾಳು ಇಟ್ಕೊಂಡಾನ ಅದ್ಯಾವ್ದು ಅವ್ನು ದುಡ್ಡು ತಂದಿದ್ ರೊಕ್ಕ ಅಲ್ಲ ನಮ್ಮಂತ ಎಷ್ಟೋ ರೈತರನ್ನ ಕುತ್ತಿಗೆ ಮಟ್ಟ ತಂದು ದುಡ್ಕೊಂಡಿರೋ ರೊಕ್ಕ ಬ್ಯಾಡ್ರಿ ಆತ ನಮ್ಮನ್ನ ಉದ್ಧಾರ ಮಾಡಕ್ ಬಂದಿಲ್ಲ ನಮ್ಮನ್ನ ಹಾಳು ಮಾಡಕ್ ಬಂದಾನ ನಿನ್ನ ಕೈ ಮುಗಿತೀನಿ ನಿನ್ ತವ್ರ ಮರಿಯಿಂದ ತಗೊಂಡ್ಬಂದು ಎಲ್ಲ ಹಾಕ್ತೀನ ನಮ್ಮ ತಾತ ನಮ್ಮಪ್ಪ ಈ ನನ್ನ ಮೊಮ್ಮಗ ಚೆನ್ನಾಗಿರ್ಲ ಅಂತ ನನಗೆ ಮಾಡಿರೋದು ನನ್ನ ಆಸ್ತಿ ನಾನು ಹೆಂಗಾದ್ರೂ ಮಾಡ್ಕೊಳ್ತೀನಿ ತಗ ಓ ಯೋಗಿ ನಮ್ಮಂತ ಬಡವ್ರನ್ನ ನೋಡಪ್ಪ ನೀವು ಮತ್ತೆ ಆಮೇಲೆ ಅವರೆಲ್ಲ ಬಂದಾಗ ಕಲ್ ಅಂತ ಮಾತಾಡಬಾರ್ದು ಆಮೇಲೆ ಮೇಲೆ ಅಂತ ವಂಶ ವೃಕ್ಷ ತಗೊಂಬಂದಿರಲ್ಲ ಎಲ್ಲ ತಗೊಂಡ್ಬಂದು ನಮಸ್ಕಾರ ಏನು ಎಷ್ಟು ದಿನಗಳಾಗ್ಬಿಡ್ತಲ್ಲ ಈ ನಗು ನೋಡಿ ಆಹಾ ಎಷ್ಟು ಚಂದ ನಗಕತ್ತೀರಿ ನೋಡು ಈ ನಗು ಕೊನೆಯವರೆಗೆ ಇರಬೇಕನ್ನೋದೇ ಉದ್ದೇಶ ನಂದು ನೋಡಪ್ಪ ರೈತ ಯಾವತ್ತಿಗೂ ನಗನಗತಿ ಇರಬೇಕನ್ನೋದೇ ನನ್ನ ಉದ್ದೇಶ ನಿಮ್ಮಂತವ್ರು ಇರೋದ್ರಿಂದನೇ ನಾನ್ ನಗ್ಲಾಗ್ತಾ ಇದ್ದೀರಿ ಒಳ್ಳೆ ಮಾತಂದೊಳ್ಳೆ ತಮ್ಮ ಅಂದಾಗ ತಾವೆಲ್ಲರೂ ತಮ್ಮ ಹೊಲ ಕೊಡಕ ತಯಾರಾಗಿದ್ರಪ್ಪ ನೋಡಪ್ಪ ನೀವೆಲ್ಲ ಒಪ್ಪಿಗೆ ಮೇರೆಗೆ ನಾನು ನಮ್ಮ ಸಾಹೇಬ್ರನ್ನ ಕರ್ಸಕತ್ತೀನಿ ಮತ್ತೆ ನಮ್ಮ ಸಾಹೇಬರು ಬಂದ ಮೇಲೆ ನಾವು ಕೊಡೋದಿಲ್ಲ ನೀ ಕೊಡೋದಿಲ್ಲ ನಮ್ಮೂರವ್ರು ತಡೆಗಟ್ಟಿದ್ದಾರೆ ಗ್ರಾಮ ಪಂಚಾಯತ್ ತಡೆಗಟ್ಟಿದ್ದಾರೆ ಅವ್ರು ತಡೆಗಟ್ಟಾರ ಇವ್ರು ತಡೆಗಟ್ಟಾರ ಅಂದ್ರ ಇಲ್ಲಿದ್ದ ಸೀದಾ ನಾನು ಹಂಗ ಹೋಗ್ತೀನಿ ಯಾರು ಬಂದ್ರು ಕೇಳೋದಿಲ್ಲ ನಮಗೆ ದುಡ್ಡು ಒಂದ್ಸರಿ ಅಷ್ಟ ನಿಮ್ಮಂತವ್ರು ಇದ್ರಿಂದ ನಮ್ಮಂತವ್ರು ಬೆಳೆ ಬೆಟ್ಟ ಹಾಕೊಂಡು ಮೇಲೆ ಕತ್ತೀವಿ ನಾವು ನೋಡ್ರಪ್ಪ ನಿಂದೆಷ್ಟು ಎಕರೆ ಐತಮ್ಮ ಇಲ್ಲಿ ಕಮಲಾಪುರದಲ್ಲಿ ಬರಕರ 20 ಎಕರೆ ಬಾಳೆ ತೋಟ ಐತಲ್ರಿ ಅದು ಅಷ್ಟು ನಂದ ನೋಡ್ರಿ 20 ಎಕರೆ ತಮ್ಮ ಚಿಂತೆ ಮಾಡಕ್ ಬರ್ಬೇಡದೆ ರೋಡ್ ಪಕ್ಕಕ್ಕೈತೋ ರೋಡ್ ಒಳಗೈತೋ ಅಯ್ಯೋ ರೋಡ್ ಪಕ್ಕಕ್ಕೆ ಐತ್ರಿ ಒಳಲೆ 10,000 ನಿನಗೆ ಹೆಚ್ಚಿಗೆ ಕೊಟ್ಬಿಡ್ತೀನಿ 18 ಜನ ಅಂತ ಬಿಡ್ರಿ 18 ಜನ ಉಗ್ರ ನರಸಿಂಹ ಬಾಳಿ ತೋಟ ಐತಲ್ಲ ಬಾಳಿ ತೋಟ ಅದೆಲ್ಲ ಇವರು ಹೇಳ್ರಿ 47 ಎಕರೆ ಹೋಗ್ಬಿಡ ಇವನಂತ ಹೊಲ್ದಾಗಂತ ಸಾಯೋವರೆಗೂ ದುಡಿಯೋದಿಲ್ಲ ಅವ್ನು ಸೋಕಿ ಮಾಡೋನ್ ಇದ್ದಂಗ ಅದಾನ ಆ ಹೊಲ ನಮ್ ಸಾಹೇಬ್ರಿಗೆ ಗಟ್ಟಿ ಇತ್ತ ಆಯ್ತಾಯ್ತು ಇವಂದ ಎಷ್ಟು ಎಕರೆ ಐತಿ ಅಯ್ಯೋ ಅದು ಬಾಯಿ ಇಲ್ರಿ ಅವರು 18 ಜನ ಅಂತಂಬ್ಳದಾರ ಎಲ್ಲಾರು ಸೇರಿ 100 ಎಕರೆ ಕತ್ತಿ ಇವ್ನ ಹೆಸರಿನಾಗ ಏನಿಲ್ರಿ ಸುಮ್ಮನೆ ಬಂದಾನ ನಾ ಮೊದ್ಲ ಅನ್ಕೊಂಡೇನಿ ಯಾಕೆ ಇವ್ನು ಸೈಲೆಂಟ್ ಅದ ನಿಮ್ದು ಇದ್ದಂಗಿಲ್ಲ ಅಂತಂದು ಇರ್ಲಿ ಆದ್ರೂ ನನ್ನ ಬರ್ತಕ್ಕಂಥ ಕಮಿಷನ್ ಅವನಿಗೊಂದು ಸ್ವಲ್ಪ ರೊಕ್ಕ ಕೊಡ್ತೀನಿ ನೋಡ್ರಪ್ಪ ನೀವೆಲ್ಲ ತಯಾರಿದ್ದೀರಾ ನಮ್ಮ ಸಾಯರ್ ಬಂದಾಗ ಕರೆಕ್ಟ್ ಇರ್ಬೇಕು ಯಾಕಂದ್ರೆ ಸಮಯ ಅಪಾಯ ಐತಿ ಮತ್ತೆ ಆ ಕಡೆಯಿಂದ ನಮ್ಗೆ ಫೋನ್ ಬರ್ತದೆ ಸರ್ಕಾರಿ ಇನ್ನೇನ್ ಸಾಹೇಬ್ ಬರ್ಬೇಕಾದಾರ ಮೋಸಭೋಗದಿರು ರೈತಣ್ಣ 5 ನಿಮಿಷ ಬರ್ತೀನಿ ಅಲ್ಲಿಗೆ ಆಯ್ತು ಸಾಹೇಬ್ರ ನಮಸ್ಕಾರ ಮಂದಪ್ಪ ಸಾಹೇಬ್ರೆ ಯಾರು ಇವರೆಲ್ಲ ಯಾರು ಇವ್ರು ಅಂತೀರಲ್ರಿ ಅವ್ರ ನಮಗೆ ಅನ್ನದಾತ್ರು
ಬಿಳೆ ಬೆಟ್ಟೆ ಕಣಕ್ ಅವರ ಕಾರಣ, ವಜ್ರಾಳದ ಉಂಗ್ರ ಕಣಕ್ ಅವರ ಕಾರಣ. ಸಾಬ್ರೆ ನೀವ್ ಹೇಳದಂಗ ಸುತ್ತಮುತ್ತ ಸುಮಾರು 775 ಎಕರೆಯನ್ನ ನಾನೆಲ್ಲಾಗಲ್ಲ ಆಲ್ರೆಡಿ ಮಾಡಿದೀನಿ. ಅವ್ರು ಕೊಡ್ಬೇಕಾಗಿದ್ದು ದುಡ್ಡನ್ನು ಕೊಟ್ಟು ಬಿಡ್ರಿ, ಪಾಟ ಪಾಣಿ ಎಲ್ಲದನ್ನು ತಗೊಂಬಂದ್ ಕೊಟ್ಬಿಡ್ತಾರೆ. ಅವ್ರ ರೊಕ್ಕ ಕೊಟ್ಟು ಬಿಡ್ರೆ ಸಾಕು, ಇನ್ನೇನಿಲ್ಲ. ಅಲ್ಲ ಮಂತಪ್ಪ, ಹಾ ಸಾಬ್ರೆ, ಅವ್ರಿಗೆ ಎಲ್ಲದು ಹೇಳಿ ಅವನಿಲ್ಲ. ಎಲ್ಲದ್ ಹೇಳಿಬಿಟ್ಟಿನ್ರಿ. ಆಯ್ತು ಏನ್ರಪ್ಪ, ನಿಮ್ಗೆಲ್ಲರಿಗೂ ಹೊಲ ಕೊಡಕ್ ಎಷ್ಟಾಯ್ತು ಅವನಿಲ್ಲ? ಹಾ ಮಂತಪ್ಪ, ಕೊಟ್ಬಿಡಿ. ನಂದು ತಂದಿರಿಲ್ಲ ಮತ್ತೆ. ಏ ಇಲ್ಲಿ ಬೇರೆ ಸಪರೇಟ್ ಅಲ್ಲಿ ಕಾರಿನ ಹಿಂದ್ಗಡೆ ಇಟ್ಟು ಬಂದಿತ್ತು. ಬಹಳ ಜನ ಅದಾರ, ಬಹಳ ಬರ್ರಪ್ಪ, ನಿಂಗಪ್ಪ ಎಲ್ಲದಪ್ಪ, ಬಾ ಬಾ ಬಾ, ಏನ್ ಚಂದ ನಮ್ಮೂರು ಗಂಗವ್ವ ಅಂತ ಹಾಕಿ. ಏನ್ರಯ್ಯ ಹೂವನ್ ಮಾಡ್ತಿದ್ದೀರಾ? ಹೂವಿನ ಯಾಕ್ರಯ್ಯ ಮಾಡ್ತೀರಾ? ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಿತಾಳಲ್ಲ ನಿಮ್ ಹಡ್ದವ್ವ ಮಾಡ್ತಾರೆ. ಚುರಿ ಚೂರು ಸ್ವಾರ್ಥ ಇರ್ಲಾರ್ದಂಗೆ ನಿಸ್ವಾರ್ಥದಿಂದ ನಮಗ ಊಟ ಹಾಕೋದು ಅಂದ್ರ ಮೊದ್ಲದು ನಾವ್ ಹೇಳ್ತ ತಾಯಿ. ಅದನ್ ಬಿಟ್ರ ಈ ಭೂಮಿ ತಾಯಿ ತಂದಾನೆ ಭೂಮಿ ತಾಯಿನ ಮಾರಕ್ ಹೋಗ್ತಿದ್ದೀರಲ್ಲ, ನಿಮ್ಗೆ ಏನ್ ಅನ್ಸಲ್ವಾ? ಈಗ ಬಂದಿದಾರಲ್ಲ ಇವ್ರು ಯಾರು ನಿಮ್ಮನ್ನ ಉದ್ಧಾರ ಮಾಡಕ್ ಬಂದಿಲ್ಲ. ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಇವ್ರ ಕಪ್ಪು ಹಣನ ಬಿಳಿ ಹಣ ಮಾಡ್ಕೊಳಕ್ ಬಂದಾರ. ನಿಮ್ಮನ್ನ ಯಾರನ್ನ ಉದ್ಧಾರ ಮಾಡಕ್ ಬಂದಿಲ್ಲ. ಅಣ್ಣಾರ ನಮ್ಮ ಜಾಗದಾಗ ಸೈಟ್ ಮಾಡ್ತಾರ, ಖಾಸಗಿ ಶಾಲೆ ಕಟ್ತಾರ, ಕಂಪ್ನಿ ಕಾರ್ಖಾನೆಗಳನ್ನ ಮಾಡ್ತಾರ. ನಮ್ಮ ಮಕ್ಳೆ ಅದೇ ಶಾಲೆಗೆ ಹೋಗ್ಬೇಕಂದ್ರೆ ಲಕ್ಷಾನುಗಟ್ಲೆ ರೊಕ್ಕ ಕೇಳ್ತಾರ. ಇವ್ರ ಕಂಪ್ನಿಯಲ್ಲಿ ನಮಗೊಂದೇ ಒಂದು ಕೆಲಸ ಬೇಕಂದ್ರೆ ನಾಯಿಗಳು ನಿಂತಂಗ ಅದು ಗೇಟ್ ಮುಂದೆ ಕಾಯ್ಕೊಂತ ಬೇಡ್ರಪ್ಪ, ಹೊಲನ ಮಾರಕ್ ಹೋಗ್ಬೇಡ್ರಿ. ರೈತ ದೇಶದ ಬೆನ್ನೆಲುಬು ಅಂತ. ಇಡೀ ಭೂಮಿಗೆ ಅವನೇ ಒಡೆಯ ಅಂತ ಹೇಳ್ತಾರ. ಓ ಯೋಗಿ ನೀವ್ ಯಾಕಪ್ಪ ಕೂಲಿ ಕಾರ್ಮಿಕರಾಗ್ಲಿಕ್ಕೆ ಹೋಗ್ತಿದ್ದೀರಿ? ಕೂಲಿ ಮಾಡಕ್ ಯಾಕೆ ಹೋಗ್ತೀರಾ? ನೀವ್ ಯಾರು? ನಿಮ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳ ಬಗ್ಗೆ ಆದ್ರೂ ಯೋಚನೆ ಮಾಡ್ರಪ್ಪ. ಅದ್ಯಾವ್ದೋ ಊರ ಕೇಳಿದ್ದೆ, ಒಬ್ಬ ರೈತ ಇದ್ದು ಬದ್ದು ಭೂಮಿನೆಲ್ಲ ಮಾರ್ಕೊಂಡ್ಬಿಟ್ಟಂತೆ. ಭೂಮಿ ಮಾರ್ಕೊಂಡು ಏನ್ ಮಾಡ್ದ ಗೊತ್ತಾ? ಇಲ್ಲಿ ಬರ್ತೀನಪ್ಪ, ಏನ್ ಮಾಡ್ದ? ಮನೆ ಮೇಲೆ ಮನೆ ಕಟ್ಟಿಸ್ಕೊಂಡ, ಕಾರ್ ತಗೊಂಡ, ಕೈ ತುಂಬಾ ವಜ್ರ ವೈಡೂರ್ಯಗಳನ್ನ ಮಾಡ್ಸಕೊಂಡ. ಕೊನೆಗೆ ಏನ್ ಮಾಡ್ತೀಯ ಅದನ್ ಪರಿಸ್ಥಿತಿ? ತಿನ್ನಕ ರೊಕ್ಕ ಬ್ಯಾಡ್ರಣ್ಣ, ರೊಕ್ಕ ಬ್ಯಾಡ, ಒಂದ್ ತುತ್ತ ಅನ್ನ ಬೇಕು ನಮಗೆ. ಇದ್ದು ಬದ್ದ ಆಸ್ತಿನೆಲ್ಲ ಮಾರ್ಕೊಂಡು ಕೊನೆಗೆ ಅಣ್ಣ ನನ್ನ ಹೆಂಡತಿ ಮಕ್ಳು ಉಪವಾಸ ಅದರಪ್ಪ, 10 ರೂಪಾಯಿ ಇದ್ರೆ ಕೊಡ ಮಾರಯ್ಯ, ನೀನ್ 10 ರೂಪಾಯಿ ಇದ್ರೆ ಕೊಡೋಣ, ಭಿಕ್ಷೆ ಬೇಡ, ಪರಿಸ್ಥಿತಿ ಬಂದ್ಬಿಟ್ಟಪ್ಪ. ನಮ್ಗಿನ್ನ ಪರಿಸ್ಥಿತಿ ಕೊಡ್ಬೇಕು ಅಂತೀರಾ? ಬೇರೆ ದೇಶದಾಗ ಹಸುವಾದ್ರ ಇಂಜೆಕ್ಷನ್ ಟ್ಯಾಬ್ಲೆಟ್ ತಿಂತಾರಂತ. ನಾಳೆ ನಮ್ಮ ಮಕ್ಕಳು ಅದನ್ನ ತಿನ್ಬೇಕಾ? ಅದನ್ನ ತಿನ್ಬೇಕಾ? ಅಣ್ಣ ಮೋಸ ಹೋಗದಿರು ರೈತಣ್ಣ.
ಸಹ ನಮ್ಮ ಹೊಲ ಕೊಡೋದಿಲ್ಲವಾ? ನೀ ನಮ್ ಕಣ್ ತರಿಸಿದೆ, ನಮ್ಮ ಹೊಲ ಕೊಡೋದಿಲ್ಲವಾ? ಕೊಡೋದಿಲ್ಲ. ಶಬಾಷ್. ಈ ಅಮ್ಮ ಒಂದು ಮನೆ ನಾಟಕ ಮಾಡ್ತದಾಳ, ನೀವು ಒಂಥರ ನಾಟಕ ಮಾಡ್ತಾ ಇದ್ದೀರಿ. ನಾನೇನು ನಿಮ್ಮ ನಾಟಕ ನೋಡಕ್ ಬಂದಿದ್ದೇನೆ ಇಲ್ಲಿ? ಏ ಮತ್ತಪ್ಪ, ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನೆ ಇಲ್ಲಿ? ಯಾಕ್ರೋ ನಾನು ಒಟ್ಟು ಉಡಿಸ್ತೀರಿ? ನೀವು ಹೂ ಅಂದ್ಮೇಲೆ ನಾನು ನಮ್ಮ ಸಾಹೇಬ್ರು ಇಲ್ಲಿ ಕಳ್ಸಿದ್ದು. ಯಾಕ್ರೋ ಈ ತರ ತಪ್ಪು ಮಾಡ್ತಾ ಇದ್ರೆ ನೀವು? ಏಯ್, ನಾನು ನಿಮ್ಮ ಕಾಗದ ಪತ್ರಗಳನ್ನು ನೋಡೇ ನಿಮಗೆ ಅಡ್ವಾನ್ಸ್ ದುಡ್ಡು ಕೊಟ್ಟಿ ನಾನು. ನೀವು ಈಗ ನಾನು ಹೇಳ್ದಂಗೆ ಕೇಳಿ, ನೀವು ಬಂದು ಹೊಸಪೇಟೆ ಬಂದು ನಿಮ್ಮ ಹೊಲಗಳನ್ನ ನನ್ನ ಹೆಸರಿಗೆ ನೋಂದಣಿ ಮಾಡಿಸ್ಕೊಡ್ಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು. ಏನ ಬಾಯಿ ಬಂದಂಗೆಲ್ಲ ಮಾತಾಡಕತ್ತಿ? ಏನೋ ಹೋಗಿ ಅಂತ ಸುಮ್ಮನೆ ಬಿಟ್ರು ಬಾರಿ ಮಾತಾಡಕತ್ತಿ. ನಾವು ಮಣ್ಣು ತಿನ್ನೋ ಕೆಲಸ ಮಾಡ್ತೀವಿ. ಈಗ ನಮಗೆ ತಿಳುವಳಿಕೆ ಬಂದೈತಿ, ನಾವು ಭೂಮಿ ಕೊಡೋದಿಲ್ಲ. ಹೆಂಗ್ ಬಂದಿ ಹಂಗ ಹೋದಿ ಸರಿ, ಇಲ್ಲ ಬಂದ್ರೆ ನೀನ ತೀರ್ಸ್ಬೇಕು. ಸಾಹೇಬ್ರೆ, ಇಡೀ ರೈತರೆಲ್ಲ ಒಗ್ಗಟ್ಟಾಗತ್ತಂದ್ರೆ ಈ ದೇಶನ ಉಳಿಯಲ್ಲ ಅಂತಂದಿ. ಅದ್ರಾಗ ಇವರೆಲ್ಲ ಒಗ್ಗಟ್ಟಾಗ್ಯಾರ ಅಂದ್ರೆ ನಾವಿಬ್ರು ಸಿಕ್ಕು ಏನು ಕೂಡ ಸಿಗೋದಿಲ್ಲ. ಒಂದು ದಾರಿಯಲ್ಲಿ ಸುಂಕ ಇಲ್ಲ ಅಂತಂದು ಹೋಗ್ಬಿಡ ನಡ್ರಿ. ಹಣ ಕೊಟ್ಟಿರೋ ಹಾಕಿದ್ರ ಹಣ ಇಲ್ಲಂದ್ರಿ ನಡ್ರಿ ಬಲಿ ನಿನ್ನ ಅನ್ಯಾಯ ಸುಟ್ಟು ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. ಜೈ ಕಿಸಾನ್. ಹೇಳುವಿರ ನೀವು ಕೇಳುವಿರ, ಭೂಮಿಗಾಗಿ ನಿಮಿಷ ಮಾತನಾಡುವಿರ. ಹೇಳುವಿರ ನೀವು ಕೇಳುವಿರ, ಭೂಮಿಗಾಗಿ ನಿಮಿಷ ಮಾತನಾಡುವಿರ. ಅನ್ನ ಬೆಳೆದ ಚಿನ್ನದ ನೆಲ ಬಂದಿಯಾಗಿದೆ, ಈ ನೆಲದ ಸಹಜ ನ್ಯಾಯ ಎಲ್ಲಿ ಹೋಗಿದೆ? ಹೇಳುವಿರ